ಇಡೀ ಮನುಷ್ಯ ಕುಲ ಹೇಳುವಂಥದ್ದು ಒಂದು ಕುಟುಂಬ, ಒಂದು ದೇವನ ಸೃಷ್ಟಿಗಳು, ಒಂದು ತಂದೆ ತಾಯಿಯ ಮಕ್ಕಳು, ನಾವು ಪರಸ್ಪರ ಸಹೋದರರು. ನಾವು ನಮ್ಮ ಐಡೆಂಟಿಟಿ ಏನು ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಒಕ್ಕಲಿಗ, ಬ್ರಾಹ್ಮಣ, ಲಿಂಗಾಯತ ಅಲ್ಲ ನಮ್ಮ ಐಡೆಂಟಿಟಿ. ನಮ್ಮ ಐಡೆಂಟಿಟಿ ಮನುಷ್ಯ ಹೇಳುವಂಥದ್ದು. ನನ್ನನ್ನು ಯಾರು ಕೇಳಿದರೆ ನಾನೊಬ್ಬ ಮನುಷ್ಯ ರೀ. ಮತ್ತು ಮನುಷ್ಯ ಅಂತ ನೀನು ಗುರುತು ಹೇಗೆ ಮಾಡೋದು ಮಾರೆ? ಅದಕ್ಕೆ ನೀವು ಪಾಟೀಲ್, ನಾನು ಅಕ್ಬರ್ ಅಲಿ ಉಡುಪಿ. ಗುರುತು ಮಾಡಿಕೊಳ್ಳಿಕ್ಕಾಗಿ ಮಾತ್ರ, ನಿಮ್ಮನ್ನು ನೀವು ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮನ್ನು ಏನೋ ವಿವಿಧ ಕುಲಗಳಾಗಿ, ಗೋತ್ರಗಳಾಗಿ ವಿಂಗಡಿಸಲಾಯಿತು ಅಂತ. ಎಲ್ಲರನ್ನು ಮನುಷ್ಯ ಅಂತೇಳಿ ಹೇಳಿದರೆ ABCD ಕೊಡಬೇಕಿತ್ತು, ಇಲ್ಲದ್ರೆ 1 2 3 4 5 ಕೊಡಬೇಕಿತ್ತು. ಈ ಲೋಕದ ವ್ಯವಸ್ಥೆಯಲ್ಲಿ ಈ ರೀತಿ ವರ್ಗಗಳಾಗಿ, ವಿಭಾಗಗಳಾಗಿ ವಿಂಗಡಿಸಲಾಯಿತು, ನೀವು ಪರಿಚಯ ಪಟ್ಟುಕೊಳ್ಳಿ ಅಂತ. ಅವ ಬಯಸಿದರೆ ಎಲ್ಲರನ್ನು ಹಿಂದೂಗಳನ್ನೇ ಮಾಡ್ಬೋದಿತ್ತಲ್ಲ, ಶಕ್ತಿ ಇರಲಿಲ್ವ ಅವನಿಗೆ? ಸೃಷ್ಟಿಕರ್ತ ಯಾರು ಇರಬಾರ್ದಪ್ಪ, ಗಲಾಟೆನೇ ಬೇಡ, ನನ್ನ ಸಾಮ್ರಾಜ್ಯದಲ್ಲಿ ಎಲ್ಲ ಹಿಂದೂಗಳೇ ಇರಲಿ. ಎಲ್ಲರನ್ನು ಕ್ರೈಸ್ತರನ್ನಾಗೆ ಮಾಡ್ಬೋದಿತ್ತಲ್ಲ. ದೊಡ್ಡ ಜನಸಂಖ್ಯೆ ಉಂಟಲ್ಲ, 130 ಕೋಟಿ ಇದ್ದಾರೆ ಕ್ರೈಸ್ತರ ಜನಸಂಖ್ಯೆ. ಎಲ್ಲರನ್ನು ಕ್ರೈಸ್ತರನ್ನಾಗೇ ಮಾಡ್ಬೋದಿತ್ತಲ್ಲ, ಇಲ್ಲದ್ರೆ ಎಲ್ಲರನ್ನು ಮುಸ್ಲಿಮರನ್ನಾಗೇ ಮಾಡ್ಬೋದಿತ್ತಲ್ಲ. ಯಾಕೆ ಮಾಡಲಿಲ್ಲ ಅವ ಯಾಕೆ ಹಾಗೆ ಮಾಡಲಿಕ್ಕೆ ಇಚ್ಛೆ ಪಡಲಿಲ್ಲ? ಅವನಿಗೆ ವಿವಿಧತೆ ಬೇಕಿತ್ತಿಲ್ಲಿ, ವಿವಿಧತೆ ಬೇಕಿತ್ತು. ವಿವಿಧತೆ ನಮ್ಮ ಸಂಸ್ಕೃತಿ, ಅದು ವಿವಿಧತೆ ಹೇಳುವಂಥದ್ದು ಸಂಸ್ಕೃತಿ. ಆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣೋದಾಗ್ತಿಲ್ಲ. ಅದು ಬೇಕು. ಅದು ಯಾವಾಗ ಏಕತೆ ಬರ್ತದೆ ಅಂದರೆ ನಾನು ನಿಮ್ಮನ್ನು ಮನುಷ್ಯ ಅಂತೇಳಿ ಗುರುತಿಸಬೇಕು. ನಿಮ್ಮನ್ನು ಲಿಂಗಾಯತ ಆಗಿ ಗುರುತಿಸುವುದಲ್ಲ, ನಿಮ್ಮನ್ನು ಒಕ್ಕಲಿಗಾಗಿ ಗುರುತಿಸುವುದಲ್ಲ, ನಿಮ್ಮನ್ನು ದಲಿತ ಆಗಿ ಗುರುತಿಸುವುದಲ್ಲ, ನಿಮ್ಮನ್ನು ಮುಸ್ಲಿಂ ಆಗಿ ಗುರುತಿಸುವುದಲ್ಲ, ಮನುಷ್ಯನಾಗಿ ಗುರುತಿಸಬೇಕು. ಇವ ನನ್ನಂಥ ಒಬ್ಬ ಮನುಷ್ಯ, ನನ್ನಂತೆ ಹಸಿವಿದೆ ಇವನಿಗೆ, ಬಾಯಾರಿಕೆ ಇದೆ ಇವನಿಗೆ, ಬೇಡಿಕೆಗಳುಂಟು ಇವನಿಗೆ. ಅದನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ಇದು ಸಾಧ್ಯವಾ? ಈ ದಿನಗಳ ಬರಬಹುದಾ? ಪ್ರಯತ್ನ ಪಟ್ಟರೆ ಯಾಕೆ ಸಾಧ್ಯ ಇಲ್ಲ ಸರ್? ಮನ ಪರಿವರ್ತನೆ ಸಾಧ್ಯತೆಗಳುಂಟು, ಮನ ಪರಿವರ್ತನೆಯ ಸಾಧ್ಯತೆಗಳುಂಟು. ಯಾಕಂದರೆ ಮನಸ್ಸು ಹೇಳುವಂಥದ್ದು ತುಂಬ ಕೋಮಲ, ಅದು ಅದಕ್ಕೆ ನೀವು ಸರಿಯಾದದ್ದು ಹೇಳಿದರೆ ಅದರ ಬದಲಾವಣೆ ಸಾಧ್ಯ. ಅದು ನಾವು ಸರಿಯಾದದ್ದು ಹೇಳ್ತಾ ಇದ್ದೇವೆ. ದೊಡ್ಡ ಪಾತ್ರ ಇರುವಂಥದ್ದು ಸರಕಾರದ್ದು ಮತ್ತು ಮಾಧ್ಯಮದ್ದು. ಈ ಸಮಾಜವನ್ನು ತಿದ್ದಲಿಕ್ಕೆ, ಈ ಸಮಾಜಕ್ಕೆ ದಿಕ್ಸೂಚಿ ಕೊಡಲಿಕ್ಕೆ, ಈ ಸಮಾಜ ಸರಿದಾರಿ ಕೊಡಲಿಕ್ಕೆ ಸರಕಾರದ ಕಾನೂನುಗಳು, ಮಾಧ್ಯಮಗಳು. ಈಗ ಈ ಮಾತು ತಲುಪಿಸುವುದು ಹೇಗೆ? ನೀವು ಹೊರಗಡೆ ನಿಮ್ಮ ಮಾಧ್ಯಮದ ಮೂಲಕ ನೀವು ತಲುಪಿಸ್ತೀರಿ ಅಲ್ವಾ? ಇಲ್ಲಿ ಬೇರೆ ಯಾರನ್ನಾದರೂ ತಂದು ಸಂಘರ್ಷದ ಬಗ್ಗೆ ಮಾತಾಡಬೇಕು ಅಂತೇಳಿದರೆ, ಒಬ್ಬ ಮುಸ್ಲಿಮನನ್ನು ತಂದು ಇಸ್ಲಾಮಿನ ಬಗ್ಗೆನೇ, ಇಸ್ಲಾಮೇ ಸರಿ ಅಂತೇಳಿ ನೀನು ಹೇಳಬೇಕು, ಬೇರೆಲ್ಲ ತಪ್ಪು ಅಂಥೇಳಿ ನೀನು ಹೇಳಬೇಕು ಅಂತೇಳಿ ಒಬ್ಬನನ್ನು ಕೂತ್ಕೊಳಿಸಿದರೆ ಅದು ಸಾಧ್ಯತೆ ಉಂಟು. ಹಿಂದೂಗಳು ನಾವೇ ಸರಿ, ನಮ್ಮದು ಸನಾತನ, ನಮ್ಮ ಹತ್ರ ಇರುವುದೇ ಸರಿ, ನಾವು ಹೇಳಿದ್ದೇ ಸರಿ, ಸಾಧ್ಯತೆಗಳುಂಟು ನಿಮಗೆ ಅದನ್ನು ಪ್ರಚಾರ ಮಾಡಲಿಕ್ಕೆ. ಸ್ವಾರ್ಥ, ನಾನು ನನ್ನದು ಹೇಳುವಂಥ ಸ್ವಾರ್ಥ. ಆ ಸ್ವಾರ್ಥ ದೂರ ಆಗದೆ ನಮಗೆ ಬೆರಿಲಿಕ್ಕೆ ಆಗೋದಿಲ್ಲ. ನಾವು ಮೊದಲು ಸ್ವಾರ್ಥದಿಂದ ಹೊರಗೆ ಬರಬೇಕು. ನಿನ್ನೆ ನಾನು ಒಂದು ಕತೆ ಓದಿದೆ, ಅದು ಕತೆನೋ ಸತ್ಯ ಆಗಿದೋ ಗೊತ್ತಿಲ್ಲ. ಒಬ್ಬಳು ಮಹಿಳೆ 10 ರೂಪಾಯಿ ಅಂಗಡಿಯವನಿಗೆ ತಂದು ವಾಪಸ್ ಕೊಡ್ತಾಳೆ. ಅಂಗಡಿಯವ ಕೇಳ್ತಾನೆ, ಏನಿದು 10 ರೂಪಾಯಿ ಅಂತ. ನಿನ್ನೆ 70 ರೂಪಾಯಿ ಸಾಮಾನು ತಗೊಂಡಿದ್ದೆ, ನೀನು ನನಗೆ 30 ರೂಪಾಯಿ ಕೊಡಬೇಕಿತ್ತು, ಅದಕ್ಕೆ 40 ರೂಪಾಯಿ ನೀನು ಕೊಟ್ಟಿದ್ದೆ. ನಿನ್ನೆ ರಾತ್ರಿ ನಾನು ಬರುವಾಗ ನಿನ್ನ ಅಂಗಡಿ ಬಂದಾಗಿತ್ತು, ಇವತ್ತು ಬೆಳಿಗ್ಗೆ ಎದ್ದು ಬಂದಿದ್ದೇನೆ, ಇದು 10 ರೂಪಾಯಿ ತೆಕೋ ಅಂತ. ಅವ ಹೇಳ್ತಾನೆ, ಎಲ್ಲಿಂದ ಬಂದದ್ದು ನೀನು ಅಂತ. ಮತ್ತೆ ನೋಡಿದ್ರೆ 7 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದಾಳೆ. 10 ರೂಪಾಯಿ ವಾಪಸ್ ಕೊಡಲಿಕ್ಕೆ 2 ಬಾರಿ ಬಂದಿದ್ದಾಳೆ. ಸೊ ಇವನಿಗೆ ಜ್ಞಾನೋದಯವಾಗ್ತದೆ, ಅಂಗಡಿಯವನಿಗೆ. ಇವನ ಹತ್ರ ಯಾರದ್ದು 300 ರೂಪಾಯಿ ಬಾಕಿ ಉಳಿದಿತ್ತು. ಆ ಪಾಠ ನೋಡಿ ಇವ 300 ರೂಪಾಯಿ ಪಾವತಿ ಮಾಡಲಿಕ್ಕೆ ಅಂತೇಳಿ ಹೋಗ್ತಾನೆ ಅಂಗಡಿಯವನಿಗೆ. ನಿಂದು ನೋಡು, ಒಂದು ಬ್ಯಾಲೆನ್ಸ್ ನನ್ನ ಹತ್ರ 300 ರೂಪಾಯಿ ಇತ್ತು, ನೀನು ಕೇಳಲಿಲ್ಲ, ನನಗೂ ನೆನಪಿರಲಿಲ್ಲ,
ಆದರೆ ಇವತ್ತು ನನಗೆ ನೆನಪಿಗೆ ಬಂತು ಇದು 300 ರೂಪಾಯಿ ನೀನು ತಗೋ ಅಂತ. ಅಲ್ಲಿಗೆ ಹೋದಾಗ ಏನಾಗಿದೆ ಅಂತ ಹೇಳಿದರೆ ಅವನಿಗೆ ಇವನ ಈ ಅವಸ್ಥೆ ನೋಡಿ ಅವನಿಗೊಂದು ಜ್ಞಾಪಕ ಬರ್ತದೆ. ನಾನೊಬ್ಬನ ಹತ್ರ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ. ಸಾಲ ತಗೊಂಡು 1 ವಾರದಲ್ಲಿ ಅವ ತೀರಿ ಹೋಗಿದ್ದಾನೆ. ಸೊ ಅದಕ್ಕೆ ಯಾರು ವಾರಿಸುದಾರರು ಇಲ್ಲ ಅಂತೇಳಿ ನಾನು ಅವನಿಗೆ ಸಾಲ ವಾಪಸ್ ಮಾಡಲಿಲ್ಲ. ಬಟ್ ನಾನು ಇವತ್ತು ಆ ಸಾಲ ವಾಪಸ್ ಮಾಡಲಿಕ್ಕೆ ಹೋಗ್ತೇನೆ ಅಂತ. ಅವ ಹೋಗಿ ತಲುಪಿದ್ದು ಎಲ್ಲಿ ಅಂದರೆ, ಯಾರು ಅದು 10 ರೂಪಾಯಿ ವಾಪಸ್ಸು ಕೊಟ್ಟಲು ಹೋದ್ಲ ಆ ಮನೆಗೆ ಹೋಗಿ ಅವ ತಲುಪಿದ್ದಾನೆ. ಸೊ ಅವಳು ಕೊಟ್ಟದ್ದು 14 ಕಿಲೋಮೀಟರ್ ನಡೆದು 10 ರೂಪಾಯಿ ವಾಪಸ್ ಆದರೆ ಅವಳ ಗಂಡನ 1 ಲಕ್ಷ ರೂಪಾಯಿ ಅವಳ ಕೈಗೆ ಬಂದಿದೆ. ಸೊ ನಾನು ಮಾಡಿದ ಖರ್ಚು ನನಗೆ ಅದು ವಾಪಸ್ಸು ಬರ್ತದೆ. ಇಂಥ ಒಂದು ವ್ಯವಸ್ಥೆ ಈ ಜಗತ್ತಿನಲ್ಲಿ ಉಂಟು. ನಾನು ಯಾರಿಗಾದರೂ ನೀಡಿದರೆ ಅದಕ್ಕೆ ನನಗೆ ಪ್ರತಿಯಾಗಿ ನನಗೆ ಅದಕ್ಕಿಂತ ಜಾಸ್ತಿ ಸಿಗ್ತದೆ ಹೇಳುವಂತಹ ಈ ಸತ್ಯಗಳು, ಈ ವಾಸ್ತವಿಕತೆಗಳು ಈ ಸಮಾಜದಲ್ಲಿ ಕಾಣೆಯಾಗಿದೆ. ದೈವಿಕ ಮಾರ್ಗದರ್ಶನ ಹೇಳ್ತಾರೆ, ದೈವಿಕ ಮಾರ್ಗದರ್ಶನ. ಸೊ ಅದು ಈ ಸಮಾಜದಲ್ಲಿ ಇಲ್ಲ. ಒಬ್ಬ ದೇವನಿದ್ದಾನೆ, ನನ್ನನ್ನು ಸೃಷ್ಟಿಸಿದವನು, ಈ ಜಗತ್ತನ್ನು ಸೃಷ್ಟಿಸಿದವನೊಬ್ಬನಿದ್ದಾನೆ, ಅವನು ನೋಡ್ತಾ ಇದ್ದಾನೆ ಹೇಳುವಂತಹ ಪ್ರಜ್ಞೆ ಜಾಗೃತವಾಗಬೇಕು. ನಾನು ಯಾರು ಅಂತ ಮೊದಲು ನಾನು ತಿಳಿದುಕೊಳ್ಬೇಕು. ನಾನು ಬೇರೆಯವರನ್ನು ತಿಳಿತಾ ಇದ್ದೇನೆ, ಅವ ಯಾರು, ಇವ ಯಾರು, ಇವ ಹೇಗೆ, ಅವ ಹೇಗೆ ಅಂತ. ನಾನು ಹೇಗೆ, ನಾನು ಯಾರು, ಇದು ಬಂದು ಬರಬೇಕು ಸಮಾಜದಲ್ಲಿ. ಭಾಳ ಅದ್ಭುತವಾಗಿ ಹೇಳಿದ್ರಿ. ನನಗೆ ಈ ವಿಚಾರಗಳ ಮಧ್ಯೆ ನನಗೆ ಕಾಡುವಂಥ ಪ್ರಶ್ನೆ, ಈ ಸಂಘರ್ಷದ ಮಧ್ಯೆ ಸಾಮರಸ್ಯ ಅನ್ನುವಂಥದ್ದು ಕಾಣೆ ಆಗ್ತಾ ಇದೆ. ಈ ಸಾಮರಸ್ಯ ನಮ್ಮಲ್ಲಿ ಮತ್ತೆ ಇದೇ, ನಮ್ಮ ಮಧ್ಯೆನೇ ಇದೆ. ಅದು ನೀವು ಹೇಳಿದ್ರಲ್ಲ, ನನ್ನನ್ನು ನಾನು ಹುಡುಕೋಬೇಕು. ಸಮಾಜದ ಮಧ್ಯೆ, ಸಮುದಾಯದ ಮಧ್ಯೆ, ಮನೆಗಳ ಮಧ್ಯೆ ಆ ಬಾಂಧವ್ಯ ಸೃಷ್ಟಿಯಾದಾಗ ಸಾಮರಸ್ಯ ತಾನೇ ಬರುತ್ತೆ ಅಂತ. ಬಟ್ ಆ ಸಾಮರಸ್ಯನೇ ಕಾಣೆಯಾಗಿದೆ ಸರ್. ಹೇಗೆ ಅದನ್ನು ಹುಡುಕೋದು ಸಾಮರಸ್ಯನ? ಸಾಮರಸ್ಯದಿಂದ ನಾವು ಜೀವನ ಮಾಡಬೇಕು ಅಂತಂದ್ರೆ ನಿಮ್ಮ ಸಂದೇಶ, ಸಲಹೆ ಏನು? ನೋಡಿ, ಮೊದಲು ನಾನು ನನ್ನನ್ನು ಪ್ರೀತಿಸಬೇಕು. ನನ್ನನ್ನು ನಾನು ಮೊದಲು ಪ್ರೀತಿಸಬೇಕು. ನಾನು ನನ್ನನ್ನು ಪ್ರೀತಿಸ್ತಾ ಇದ್ದೇನಾ ಅಂತ ಪ್ರಶ್ನೆ ಭಾಳ ಕಠಿಣ ಇದೆ. ಪ್ರಶ್ನೆ, ನನ್ನನ್ನು ನಾನು ಪ್ರೀತಿಸುವುದಂದರೆ ಹೇಗೆ? ನಾನು ಬೆಳಿಗ್ಗೆ ಸ್ನಾನ ಮಾಡ್ತೇನೆ, ತಲೆ ಬಾಚ್ತೇನೆ, ಎಲ್ಲ ಅಂದ ಚಂದ ಎಲ್ಲ ನೋಡ್ತೇನೆ, ಅಷ್ಟು ಸಾಕ? ಅದು ಬಾಹ್ಯ ಸೌಂದರ್ಯ. ಬಾಹ್ಯ ಸೌಂದರ್ಯ ಆಯಿತು. ಒಳಗಿನದ್ದು ಹೇಗಿದೆ ನಂದು? ಒಳಗೆ ನನ್ನ ಒಂದು ಕಬಾಟ್ ಇದೆ ಅಲ್ಲ, ಒಂದು ಚಿಕ್ಕ ಕಬಾಟು, ಅದರಲ್ಲಿ ನಾನು ಏನು ಇಡ್ತಾ ಇದ್ದೇನೆ? ನನ್ನ ಮನೆಯಲ್ಲಿ ಒಂದು ಕಬಾಟಿದೆ. ಆ ಕಬಾಟು ಯಾಕಾಗಿ ನಾನು ತಂದಿದ್ದೇನೆ ಹೇಳಿದರೆ, ಅದರಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಡಬೇಕು ಅಂತೇಳಿ ನಾನು ತಂದಿದ್ದೇನೆ. ಚಿನ್ನಾಭರಣ, ಬೆಳ್ಳಿ, ಬೇರೆ ಏನಾದರೂ ಆಭರಣ, ಇಲ್ಲದ್ರೆ ನನ್ನ ಒಳ್ಳೆಯ ಬಟ್ಟೆಗಳು ಇಸ್ತ್ರಿ ಹಾಕಿದ ನಂತರ, ತೊಳೆದು ಇಸ್ತ್ರಿ ಹಾಕಿದ ನಂತರ ಆ ಕಬಾಟಿನಲ್ಲಿ ಇಡಬೇಕು ಅಲ್ವಾ? ಸುಂದರವಾಗಿ ಇಡಬೇಕು. ಅಷ್ಟು ಒಳ್ಳೆಯ ಕಬಾಟಿನಲ್ಲಿ ನಾನು ನನ್ನ ಮನೆ ಕ್ಲೀನ್ ಮಾಡುವಂತಹ ಹಿಡಿಸುಡಿ, ನಾನು ಊರಿಡಿ ತಿರುಗಿ ಬಂದಂತಹ ಚಪ್ಪಲಿಗಳು, ನನಗೆ ಬೇಡವಾದಂಥ ಈ ಮ್ಯಾಟ್ಗಳನ್ನು ತಗೊಂಡೋಗಿ ಆ ಕಬಾಟಿನಲ್ಲಿ ಇಟ್ಟರೆ ಏನಾಗ್ಬೋದು? ಇವತ್ತು ಅದೇ ಆಗ್ತಾ ಇರುವಂಥದ್ದು. ನನ್ನ ಕಬಾಟಿದೆ ಅಲ್ಲ, ನನ್ನ ಒಂದು ಮುಷ್ಟಿ ಹೃದಯ ಇದೆ ಅಲ್ಲ, ಅದರಲ್ಲಿ ಸ್ವಚ್ಛತೆ ಇಲ್ಲ, ಅದರಲ್ಲಿ ಸ್ವಚ್ಛತೆ ಇಲ್ಲ, ಅದರಲ್ಲಿ ಪ್ರೀತಿ ಇಲ್ಲ, ಅದರಲ್ಲಿ ಬಾಂಧವ್ಯ ಇಲ್ಲ. ಅದು ಎಲ್ಲಿಂದ ಹುಟ್ಟುವುದು? ನಾಲಿಗೆಯಿಂದ ಬಾಂಧವ್ಯಗಳು ಹುಟ್ಟುವುದಿಲ್ಲ, ನಾಲಿಗೆಯಿಂದ ಪ್ರೀತಿ ಹುಟ್ಟುವುದಿಲ್ಲ. ಅದೆಲ್ಲ ಹುಟ್ಟಿದರೆ ಟೆಂಪರರಿ. ಅದು ಇಲ್ಲಿಂದ ಹುಟ್ಟಬೇಕು, ಇಲ್ಲಿಂದ ಹುಟ್ಟಬೇಕು. ಬಾಂಧವ್ಯ ಪ್ರೀತಿಗಳು ಹುಟ್ಟುವಂಥ ಜಾಗ ಇದು. ಹೃದಯ ಅಂತೇಳಿ ಹೇಳಲಾಯಿತು ಅದಕ್ಕೆ, ಕಲ್ಬ್ ಅಂತೇಳಿ ಹೇಳಲಾಯಿತು ಅದಕ್ಕೆ. ಅಲ್ಲಿಂದ ಹುಟ್ಟುವಂಥದ್ದು ಅದು. ಅದು ರಿಪೇರಿ ಇಲ್ಲ ನಮ್ಮದು, ಅದು ಸರಿ ಇಲ್ಲ ನಮ್ಮದು. ಅದರಲ್ಲಿ ಏನೇನೋ ತುಂಬಿಸಿ ಇಟ್ಟಿದ್ದೇವೆ ನಾವು. ಎಲ್ಲರ ಬಗ್ಗೆಯೂ ಕೂಡ ಅಪನಂಬಿಕೆ ತುಂಬಿಸಿ ಇಟ್ಟಿದ್ದೇವೆ ಅದರಲ್ಲಿ. ಎಲ್ಲರ ಬಗ್ಗೆ ಅಪನಂಬಿಕೆ, ಯಾರ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲ. ಯಾಕೆ? ನನಗೆ ಅಂತಹ ವಿಶ್ವಾಸ ಇಲ್ಲ ಬೇರೆಯವರ ಬಗ್ಗೆ, ನನಗೆ ಅಂತಹ ಪ್ರೀತಿ ಇಲ್ಲ ಬೇರೆಯವರ ಬಗ್ಗೆ. ನಾನು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಮಡದಿಯನ್ನು ಪ್ರೀತಿ ಮಾಡ್ತಾ ಇಲ್ಲ,
ನನ್ನ ಮಕ್ಕಳನ್ನು ಪ್ರೀತಿ ಮಾಡ್ತಾ ಇಲ್ಲ. ಇದು ಎಲ್ಲಿ ಕಳ್ಕೊಂಡಿದ್ದೇವೆ ಅಂತೇಳಿ ಹುಡುಕಬೇಕು ಸರ್. ಯಾರು ಇದನ್ನು ನಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಎಲ್ಲಿಂದ ನಾವು ಕಳ್ಕೊಂಡಿದ್ದೇವೆ? ನನಗೆ ನನ್ನನ್ನು ಪ್ರೀತಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ನಾನು ಟೈಮಿಗೆ ಮಲಗುತ್ತೇನಾ? ನಿದ್ರೆ ಒಳ್ಳೇದಂತೇಳಿ ನನಗೆ ಗೊತ್ತುಂಟು, ಆದರೆ ಟೈಮಿಗೆ ಮಲಗುತ್ತೇನಾ? ಕೆಟ್ಟ ಆಹಾರ ತಿಂದರೆ ನನಗೆ ಆರೋಗ್ಯ ಹಾಳಾಗ್ತದೆ ಅಂತೇಳಿ ಗೊತ್ತುಂಟು, ಒಳ್ಳೆ ಆಹಾರ ತಿಂತೇನೆ ನಾನು? ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಅದು ಮಾಡಬೇಕಾಗಿತ್ತಲ್ಲ. ಕರೆಕ್ಟ್. ನಾನು ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದಿತ್ತಲ್ಲ. ಯಾಕೆಂದರೆ ನನ್ನ ಮೇಲೆ ನನಗೆ ಪ್ರೀತಿ ಇದೆ ಅಲ್ಲ, ನಾನು ಯಾಕೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಹೋಗ್ತೇನೆ? ನಾನು ಬೇಡದಿದ್ದದನ್ನು ತಿನ್ನಬಾರ್ದಲ್ಲ. ಹೌದು. ನನ್ನ ಹೃದಯದಲ್ಲಿ ಬೇರೆಯವರ ಬಗ್ಗೆ ದ್ವೇಷ, ಬೇರೆಯವರ ಬಗ್ಗೆ ಕೋಪ, ಬೇರೆಯವರ ಬಗ್ಗೆ ತಾತ್ಸಾರ, ಬೇರೆಯವರ ಬಗ್ಗೆ ಕೀಳರಿಮೆ ಇದ್ದರೆ ನನ್ನ ಹೃದಯ ಹಾಳಾಗ್ತದೆ ಅಂತೇಳಿ ನನಗೆ ಗೊತ್ತುಂಟಲ್ಲ, ಮತ್ತೆ ಯಾಕೆ ಅದನ್ನು ತುಂಬಿಸ್ತೇನೆ ನಾನು? ನನಗೆ ಯಾರು ಹೇಳ್ತಾರೆ ನೀನು ಅದನ್ನು ತುಂಬಿಸಿಡಬೇಕು ಅಂತೇಳಿ? ಅಷ್ಟು ಬುದ್ಧಿಮಾಂದ್ಯನ ನಾನು? ನನಗೆ ದೇವರು ಬುದ್ಧಿ ಕೊಡಲಿಲ್ವ? ನನ್ನ ಕಬಾಟಿನಲ್ಲಿ ಏನಿಡಬೇಕು ಹೇಳುವಂಥ ಬುದ್ಧಿಶಕ್ತಿ ನನಗಿಲ್ವ ಸರ್? ಅಷ್ಟಾದರೂ ಒಂದು ಬುದ್ಧಿಶಕ್ತಿ ಬೇಕಲ್ಲ. ಅದು ನನಗೆ ಹಾಳು ಮಾಡ್ತದೆ ಅಂತೇಳಿ ಗೊತ್ತುಂಟಲ್ಲ. ದ್ವೇಷ ಇಲ್ಲಿದ್ದರೆ ನಾನು ಹಾಳಾಗ್ತೇನೆ, ಮತ್ಸರ ಇಲ್ಲಿದ್ದರೆ ನಾನು ಹಾಳಾಗ್ತೇನೆ, ಬೇರೆಯವ್ರ ಬಗ್ಗೆ ಸಿಟ್ಟು ಇಲ್ಲಿದ್ದರೆ ನಾನು ಹಾಳಾಗ್ತೇನೆ, ಬೇರೆಯವ್ರ ಬಗ್ಗೆ ಅಪನಂಬಿಕೆ ಇಲ್ಲಿ ಇಟ್ಕೊಂಡ್ರೆ ಹಾಳಾಗ್ತೇನೆ. ಇದನ್ನು ಶುದ್ಧೀಕರಿಸಿ ಒಳ್ಳೆಯದನ್ನಿಟ್ಟರೆ ನಾನು ಒಳ್ಳೆಯವನಾಗ್ತೇನಲ್ಲ ಸರ್. ನನ್ನಲ್ಲಿ ಅದು ಪ್ರಕಾಶ ಹೊರಗೆ ಬರ್ತದಲ್ಲ. ಸೊ ಇದನ್ನು ಹುಡುಕೊಂಡು ಹೋದಾಗ ಸಾಮರಸ್ಯ ಸಾಧ್ಯ ಅಂತ ಹೇಳ್ತೀರಿ. ಹಾಂ, ಸಾಮರಸ್ಯ ಅಲ್ಲಿಂದ ಹುಟ್ಟಬೇಕದು. ಅದು ಯಾರು ಹೇಳಿಕೊಡುವಂಥದ್ದಲ್ಲ ಸಾಮರಸ್ಯ. ಸಾಮರಸ್ಯ ಯಾರು ಹೇಳಿಕೊಡುವಂಥದ್ದಲ್ಲ. ನಾನು ನನ್ನನ್ನು ಪ್ರೀತಿಸುವುದು, ಬೇರೆಯವರನ್ನು ಪ್ರೀತಿಸುವುದು, ನನ್ನಂತೆ ಅವ ಅಂತೇಳಿ ಎಣಿಸಿಕೊಳ್ಳುವುದೇ ಸಾಮರಸ್ಯ. ನಾನು ನಿಮ್ಮಂತೆ, ನಾನು ಪಾಟೀಲ್ರಂತೇಳಿ ನಾನು ಎಣಿಸ್ತೇನಲ್ಲ, ಅದೇ ಸಾಮರಸ್ಯ.